ಓಂ ನಮಃ ಶಿವಾಯ. ಸಿಂಹರಾಶಿಯ ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ಅಂದರೆ ಜನವರಿ 30, 31 ಮತ್ತು ಫೆಬ್ರವರಿ 1ರಂದು ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳು ಸಾಮಾನ್ಯವಲ್ಲ. ವಿಧಿ ನಿಮ್ಮೊಂದಿಗೆ ಆಟವಾಡುತ್ತಿರುವಾಗ, ಏನು ಮಾಡಬೇಕೆಂದು ತಿಳಿಯದ ಸ್ಥಿತಿಯಲ್ಲಿರುವಾಗ ನಿಮ್ಮ ಕಣ್ಣೀರನ್ನು ಒರೆಸಲು ಇದು ಕಾಲಾತೀತ ಯೋಜನೆಯಾಗಿದೆ. ಗಾಢ ಕತ್ತಲೆಯಲ್ಲಿ ನಿಮಗೆ ಸ್ವಲ್ಪ ಬೆಳಕನ್ನು ತೋರಿಸಲು ಮತ್ತು ನಿಮ್ಮ ಮೌಲ್ಯವನ್ನು ತೋರಿಸಲು ಪ್ರಕೃತಿ ಸಿದ್ಧವಾಗಿದೆ. ಅಪನಂಬಿಕೆ ಮತ್ತು ಅನುಮಾನದ ನಡುವೆ ಹರಿದು ಹೋಗಿರುವ ನಿಮ್ಮ ಮನಸ್ಸಿಗೆ ಈ ನಿಮಿಷ ಉತ್ತಮ ಔಷಧವಾಗಿ ಕೆಲಸ ಮಾಡುತ್ತದೆ. ಏಕಾಂಗಿಯಾಗಿ ಕುಳಿತು ನಿಮ್ಮ ಹಣೆಬರಹವನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಏಕಾಗ್ರತೆಯಿಂದ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುವ ಈ ಕ್ಷಣಗಳನ್ನು ವೀಕ್ಷಿಸಿ. ಸಿಂಹವು ರಾಜಸ, ಕಾಡಿನ ರಾಜನ ಧೈರ್ಯ. ಸಿಂಹದಿಂದ ಪ್ರತಿನಿಧಿಸುವ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಗುಣ ಏನು ಎಂದು ನಿಮಗೆ ತಿಳಿದಿದೆಯೇ? ನೀವು ಎಷ್ಟೇ ಹೊಡೆತಗಳನ್ನು ತೆಗೆದುಕೊಂಡರೂ, ನೀವು ಎಷ್ಟು ಬಾರಿ ಕೆಳಗೆ ಬಿದ್ದರೂ, ನೀವು ಇನ್ನೂ ನಿಮ್ಮ ತಲೆಯನ್ನು ಎತ್ತಿ ಮತ್ತೆ ಗರ್ಜಿಸುತ್ತೀರಿ. ಸೋಲನ್ನು ಒಪ್ಪಿಕೊಳ್ಳುವುದು ಮತ್ತು ಯಾರಿಗೂ ತಲೆಬಾಗದಿರುವುದು ನಿಮ್ಮ ರಕ್ತದಲ್ಲಿದೆ. ನಿಮ್ಮ ಭೂತಕಾಲವು ಸ್ಮಶಾನದಂತೆ ಉಳಿದಿದೆ. ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಗೆಳೆಯರು ಆಟವಾಡುತ್ತಾ ಆನಂದಿಸುತ್ತಿದ್ದಾಗ ನೀವು ಜವಾಬ್ದಾರಿಗಳ ಹೊರೆಯನ್ನು ಹೊತ್ತುಕೊಂಡಿದ್ದೀರಿ. ನೀವು ತುಂಬಾ ಬುದ್ಧಿವಂತರಾಗಿದ್ದರೂ ಸರಿಯಾದ ಸಹಾಯವಿಲ್ಲದೆ ನಿಮ್ಮ ಅಧ್ಯಯನವನ್ನು ಮಧ್ಯದಲ್ಲಿ ನಿಲ್ಲಿಸಿದ ದಿನಗಳು ಇನ್ನೂ ನಿಮ್ಮನ್ನು ಕಾಡುತ್ತಿವೆ. ನಿಮಗಿಂತ ಕಡಿಮೆ ಬುದ್ಧಿವಂತ ಮತ್ತು ಏನೂ ತಿಳಿಯದ ಯಾರಾದರೂ ನಿಮ್ಮ ಪಕ್ಕದಲ್ಲಿ ಕುಳಿತು ಅಳಲು ಪ್ರಾರಂಭಿಸಿದಾಗ ನೀವು ಅನುಭವಿಸಿದ ನೋವು ವರ್ಣನಾತೀತ. ಆ ಹಳೆಯ ನೆನಪುಗಳು ಮತ್ತು ಅವಮಾನಗಳು ಇನ್ನೂ ನಿಮ್ಮ ಹೃದಯವನ್ನು ಹಿಂಡುತ್ತವೆ. ನೀವು ಏನು ಮಾಡುತ್ತಿದ್ದೀರಿ ಎಂಬುದು ನಿಮಗೆ ಇಷ್ಟವಾಗುವುದಿಲ್ಲ. ಪ್ರತಿದಿನ ಬೆಳಿಗ್ಗೆ ನೀವು ಕೆಲಸಕ್ಕೆ ಹೋದಾಗ ನೀವು ನಿಮ್ಮ ಕನಸುಗಳನ್ನು ಕೊಂದು ಬಲಿಪೀಠದ ಕಡೆಗೆ ನಡೆಯುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ. ಆದರೆ ನಿಮ್ಮ ಹಿಂದೆ ಖಂಡಿತವಾಗಿಯೂ ಒಂದು ಕುಟುಂಬವಿದೆ. ಹಸಿವಿನಿಂದ ಬಳಲುತ್ತಿರುವ ನಿಮ್ಮ ಪೋಷಕರು, ನಿಮ್ಮ ಮೇಲೆ ಭರವಸೆ ಹೊಂದಿರುವ ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ. ನೀವು ಯಾರ ಭವಿಷ್ಯಕ್ಕಾಗಿ ನಿಮ್ಮ ವೈಯಕ್ತಿಕ ಆಸೆಗಳನ್ನು ಭೂಗರ್ಭ ಲೋಕದಲ್ಲಿ ಹೂತು ಹಾಕಿದ್ದೀರಿ. ಹಸಿವಿನಿಂದ ಸಾಯುತ್ತಿರುವ ಯಾರಾದರೂ ಹೊರಗೆ ನೋಡಿದಾಗ ನಗುತ್ತಾ ನೀವು ತುಂಬಾ ಒಳ್ಳೆಯವರು ಎಂದು ಹೇಳುವ ಆ ಮುಖವಾಡದ ಹಿಂದಿನ ನೋವು ನಿಮ್ಮ ಆತ್ಮಕ್ಕೆ ಮಾತ್ರ ತಿಳಿಯುತ್ತದೆ. ನೀವು ಕರಗುವ ಮೇಣದ ಬತ್ತಿ, ಇತರರಿಗಾಗಿ ನಿಮ್ಮನ್ನು ಕರಗಿಸಿಕೊಳ್ಳುವುದು. ನಿಮ್ಮ ಬಳಿ ಇಲ್ಲದಿದ್ದರೂ ನೀವು ಹಣವನ್ನು ಎರವಲು ಪಡೆಯುವ ಮೂಲಕ ಅವರಿಗೆ ಸಹಾಯ ಮಾಡಿದರೆ ಅವರು ನಿಮಗೆ ನೀಡಿದ ಉಡುಗೊರೆ ಹಿನ್ನಡೆಯಾಗಿದೆ. ನಿಮ್ಮ ಸಹಾಯವನ್ನು ಪಡೆದ ಜನರು ಇಂದು ನಿಮ್ಮ ಮೇಲೆ ಕಲ್ಲು ಎಸೆಯುತ್ತಿದ್ದಾರೆ. ನಿಮ್ಮ ಒಳ್ಳೆಯತನವು ನಿಮ್ಮನ್ನು ಒಂಟಿತನಕ್ಕೆ ದೂಡಿದೆ. ಬೇಸರದಿಂದ ನಡುಗುತ್ತಾ ಒಂದೇ ಒಂದು ತುತ್ತು ಆಹಾರಕ್ಕಾಗಿ ನೀವು ಹಾತೊರೆಯುವುದನ್ನು ನೆನಪಿಸಿಕೊಳ್ಳುವುದು ಇನ್ನೂ ನಿಮ್ಮ ಕಣ್ಣೀರನ್ನು ತೇವಗೊಳಿಸುತ್ತದೆ. ಒಳ್ಳೆಯ ಕಾರ್ಯಗಳಲ್ಲಿ ನಿಮ್ಮ ಬಡತನವನ್ನು ಕಂಡಾಗ ನಿಮ್ಮ ಸಂಬಂಧಿಕರು ನಿಮ್ಮ ಮೇಲೆ ಬೀರಿದ ತಿರಸ್ಕಾರದ ನೋಟಗಳು ಇನ್ನೂ ನಿಮ್ಮ ಸ್ವಾಭಿಮಾನವನ್ನು ಸುಡುತ್ತವೆ. ನಿಮ್ಮೊಂದಿಗೆ ಹುಟ್ಟಿದವರು ನಿಮ್ಮ ಬೆಳವಣಿಗೆಯಿಂದಾಗಿ ನಿಮ್ಮ ಶತ್ರುಗಳಾಗಿದ್ದಾರೆ. ಹೊರಗಿನಿಂದ ಪ್ರೀತಿಯಿಂದ ನಿಮ್ಮನ್ನು ಕರೆಯುವ, ಆದರೆ ಒಳಗೆ ನಿಮ್ಮ ನಾಶವನ್ನು ಬಯಸುವ ಆ ಸಂಬಂಧಿಕರ ದುಷ್ಟತನಕ್ಕೆ ಯಾವುದೇ ಪ್ರತಿವಿಷವಿಲ್ಲ. ನೀವು ಬೀಳುವುದನ್ನು ನೋಡುವುದೇ ಅವರ ನಿಜವಾದ ಸಂತೋಷ. ಅವರು ನಿಮ್ಮ ಕೋಟೆಯಂತಹ ಸಂಸಾರವನ್ನು ಕೆಡವಲು ಫೋನ್ ಕರೆಗಳ ಮೂಲಕ ನಿಮ್ಮ ಹೆಂಡತಿಯ ಕಿವಿಗೆ ವಿಷ ಸುರಿಯುತ್ತಿದ್ದಾರೆ. ಅವರು ನಿಮ್ಮ ನಡುವೆ ಅನುಮಾನವನ್ನು ಹುಟ್ಟಿಸಲು ಮತ್ತು ನಿಮ್ಮನ್ನು ಬೇರ್ಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಹೊರಗಿನವರಿಗೆ ಇಷ್ಟೊಂದು ಸ್ವಾತಂತ್ರ್ಯವನ್ನು ನೀಡುವುದು ನಿಮ್ಮ ಸ್ವಂತ ಅಪಾಯ. ಅವರು ಸಹಾನುಭೂತಿಯುಳ್ಳವರಂತೆ ನಟಿಸಿ ನೀವು ಇನ್ನೂ ಅಲ್ಲಿ ಕೆಲಸ ಮಾಡುತ್ತಿದ್ದೀರಾ ಎಂದು ಹೇಳುವ ಮೂಲಕ ನಿಮ್ಮನ್ನು ಕೆಲಸಗಾರ ಎಂದು ಬ್ರ್ಯಾಂಡ್ ಮಾಡಲು ಪ್ರಯತ್ನಿಸುತ್ತಾರೆ. ಆ ನಗುವಿನ ಹಿಂದಿನ ಕ್ರೌರ್ಯವನ್ನು ಅರಿತುಕೊಳ್ಳಿ. ಅವರ ಸಹಾನುಭೂತಿಯ ಮಾತುಗಳು ವಾಸ್ತವದಲ್ಲಿ ನಿಮ್ಮನ್ನು ದುರ್ಬಲಗೊಳಿಸುವ ವಿಷಬಾಣಗಳಾಗಿವೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ಕಟ್ಟಿದ ನಿಮ್ಮ ಕನಸುಗಳ ಛಾವಣಿ ಕುಸಿಯುತ್ತಿರುವಾಗ ನಿಮ್ಮನ್ನು ಸಮಾಧಾನಿಸಲು ಯಾರೂ ಇರುವುದಿಲ್ಲ. ಕಾಲದಿಂದ ಉಂಟಾದ ಗಾಯಗಳು ವಾಸಿಯಾಗದಿದ್ದರೆ ಅಥವಾ ನಿಮ್ಮ ಆಕಾಂಕ್ಷೆಗಳು ಉರಿಯುತ್ತಿದ್ದರೆ ನೀವು ಮೌನವಾಗಿ ಅಳುವುದ ಬಿಟ್ಟರೆ ಬೇರೆ ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಸೋಲನ್ನು ಹಬ್ಬದಂತೆ ಆಚರಿಸಲು ಬಯಸುವ ಜಗತ್ತಿನ ಮಧ್ಯದಲ್ಲಿ ಏಕಾಂಗಿಯಾಗಿ ಹೋರಾಡುವ ನೋವು ದೇವರಿಗೆ ಮಾತ್ರ ತಿಳಿಯುತ್ತದೆ. ಸಿಂಹರಾಶಿಯವರ ದೌರ್ಬಲ್ಯವೆಂದರೆ ತಮ್ಮದಾದ ಪ್ರಾಬಲ್ಯದಿಂದ ಎಲ್ಲವನ್ನೂ ಸಾಧಿಸುವ ಅವರ ಹಠ. ಕೊಲ್ಲೊಮ್ಮೆ ಅದು ದುರಾಹಂಕಾರವಾಗಿ ಬದಲಾಗುವ ಸಾಧ್ಯತೆಯಿದೆ. ನಿಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳುವುದರಿಂದ ನೀವು ನಿಮ್ಮ ಆಪ್ತರನ್ನು ಮಾನಸಿಕವಾಗಿ ನೋವಿಸುತ್ತಿದ್ದೀರಿ. ಇದು ನಿಮ್ಮನ್ನು ಒಂಟಿ ಮಾಡುವ ಅಪಾಯವನ್ನು ಉಂಟುಮಾಡುತ್ತದೆ. ಆಡಂಬರ ಮತ್ತು ಐಶ್ವರ್ಯಕ್ಕಾಗಿ ಇತರರಿಗೆ ಸಾಲ ನೀಡಲು ಹಿಂಜರಿಯಬೇಡಿ, ಆದರೆ ಅದು ನಿಮ್ಮ ಆರ್ಥಿಕ ಬುನಾದಿಗೆ ಹಾನಿ ಉಂಟುಮಾಡುತ್ತದೆ. ಒಂದು ವಿಷಯ ನೆನಪಿಡಿ, ಸಿಂಹರಾಶಿಯವರಿಗೆ ಜನವರಿ 30, 31 ಮತ್ತು ಫೆಬ್ರವರಿ 1, 2ರಂದು ಸೂರ್ಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಬೆಂಬಲ ಸಿಗುತ್ತದೆ.
ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಈ ಅವಧಿಯಲ್ಲಿ ಗ್ರಹಗಳ ಚಲನೆ ಅನುಕೂಲವಾಗಿದ್ದು ಆ ದೇವರ ಅನುಗ್ರಹ ನಿಮಗೆ ಸಿಗುತ್ತದೆ. ಈ 4 ದಿನಗಳಲ್ಲಿ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ. ಯಾವುದು ಗುಡ್ಡು ಮತ್ತು ಯಾವುದು ಕೆಟ್ಟದು ಎಂಬುದನ್ನು ನೀವು ನಿರ್ಧರಿಸಲು ಸಾಧ್ಯವಾಗುತ್ತದೆ. ನಿಮ್ಮ ರಾಶಿಚಕ್ರಕ್ಕೆ ಶನಿ ಶತ್ರುವಾಗಿರುವ ನಿಮ್ಮ ನೀತಿವಂತಿಕೆ ಮತ್ತು ಪ್ರಾಮಾಣಿಕತೆ ಶನಿದೇವರನ್ನು ಸಹ ಮೆಪ್ಪಿಸಬಹುದು. ನೀವು ಆರ್ಥಿಕವಾಗಿ ನಿಮ್ಮ ಬಾಕಿಗಳನ್ನು ಪಡೆಯುತ್ತೀರಿ. ಹೊಸ ವ್ಯವಹಾರಗಳು ಅಥವಾ ಹೂಡಿಕೆಗಳಲ್ಲಿ ಆತುರಪಡಬೇಡಿ. ನೀವು ಸ್ವಲ್ಪ ತಾಳ್ಮೆಯಿದ್ದರೆ ಆಕಾಶವೇ ನಿಮ್ಮ ಮಿತಿಯಾಗಿದೆ. ನಕ್ಷತ್ರಗಳ ವೇಗ ನಿಮ್ಮ ಹಳೆಯ ತೊಂದರೆಗಳನ್ನು ಅಳಿಸಿಹಾಕಿ ಹೊಸ ನಿರೀಕ್ಷೆಗಳನ್ನು ಹುಟ್ಟಿಸುತ್ತದೆ. ನಿಮ್ಮ ಜಾತಕದಲ್ಲಿ ಸುನಾಮಿಯಂತೆ ಆರ್ಥಿಕ ಬದಲಾವಣೆಗಳು ಬರುತ್ತಿವೆ. ಅಪಾರ ಆರ್ಥಿಕ ಲಾಭದ ಲಕ್ಷಣಗಳಿವೆ. ಆದರೆ ಅದೇ ಸಮಯದಲ್ಲಿ ವೆಚ್ಚಗಳು ಸಹ ಅಡಗಿವೆ. ಮುಂಬರುವ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಅನುಕೂಲ ಗ್ರಹ ಜೋಡಣೆಯಿಂದಾಗಿ ನಿಮ್ಮ ಪ್ರಯತ್ನಗಳು ಫಲಿಸುತ್ತದೆ. ವರ್ಷಗಳಿಂದ ಸಾಲದ ಬಲೆಯಲ್ಲಿ ಸಿಲುಕಿರುವ ನೀವು ಹೊರಬರಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವಿರಿ. ಮುಂದೆ ಒಂದು ದಿಟ್ಟ ಹೆಜ್ಜೆ ಇರಿಸಿ ಮತ್ತು ಗ್ರಹಗಳು ನಿಮ್ಮೊಂದಿಗಿವೆ. ಒಂದು ರಹಸ್ಯ ಶಕ್ತಿ ಅಥವಾ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದ್ದಾರೆ. ಇದು ಒಂದು ನಿಗೂಢತೆಯಂತಿದೆ. ಅವರು ನಿಮ್ಮನ್ನು ಉತ್ತಮಗೊಳಿಸಲು ಬರುತ್ತಾರೆ. ಆದಾಗ್ಯೂ ನೀವು ಹೆಚ್ಚು ಗಮನಹರಿಸಬೇಕಾದ ವಿಷಯಗಳು ನಿಮ್ಮ ಸುತ್ತಲಿನ ಜನರ ನಡವಳಿಕೆ, ವಿಶೇಷವಾಗಿ ಈ 4 ದಿನಗಳಲ್ಲಿ. ಅವರು ನಿಮ್ಮನ್ನು ಬೆಂಬಲಿಸುತ್ತಿರುವಂತೆ ತೋರುತ್ತಿದ್ದರೂ ನಿಮ್ಮ ರಹಸ್ಯಗಳನ್ನು ನಿಮ್ಮ ಶತ್ರುಗಳೊಂದಿಗೆ ಹಂಚಿಕೊಳ್ಳುವ ಒಂದು ನರಿ ಇದೆ. ಅವರು ನಿಮಗೆ ವಿಶೇಷ ಹೆಸರು ಬರದಂತೆ ತಡೆಯುತ್ತಿದ್ದಾರೆ. ನೀವು ಯಾರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೀರೋ ಅವರು ನಿಮ್ಮನ್ನು ಕೆಳಕ್ಕಿಳಿಸುತ್ತಾರೆ. ನೀವು ನಿಮ್ಮ ಜೀವನದ ಅಡಿಪಾಯ ಹಾಕುತ್ತಿದ್ದೀರಿ. ಸಂಬಂಧಿಕರ ನಡುವೆ ಇರುವಾಗ ಹೆಚ್ಚು ಮಾತನಾಡುವುದನ್ನು ತಪ್ಪಿಸಿ. ನಿಮ್ಮ ದೌರ್ಬಲ್ಯಗಳ ಬಗ್ಗೆ ಯಾರಿಗೂ ಹೇಳಬೇಡಿ, ಏಕೆಂದರೆ ನೀವು ಹೇಳುವ ಪ್ರತಿಯೊಂದು ಮಾತು ನಾಳೆ ನಿಮ್ಮ ವಿರುದ್ಧ ಆಯುಧವಾಗುತ್ತದೆ. ಆದಾಗ್ಯೂ ಆಕಾಶದಲ್ಲಿ ಗ್ರಹಗಳ ಸ್ಥಾನಗಳು ಬದಲಾಗುತ್ತಿವೆ. ಶನಿಯ ದಿಕ್ಕಿನ ನೋಟವು ನಿಮ್ಮ ಮೇಲೆ ತೀವ್ರವಾಗಿದೆ, ಆದರೆ ಅದು ನಿಮ್ಮನ್ನು ಸುಡಲು ಅಲ್ಲ, ನಿಮ್ಮನ್ನು ಚಿನ್ನವನ್ನಾಗಿ ಮಾಡಲು. 7ನೇ ಮನೆಯಲ್ಲಿನ ಬದಲಾವಣೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸಲಿವೆ. ನೀವು ಇಲ್ಲಿಯವರೆಗೆ ಕಣ್ಣೀರು ಸುರಿಸುತ್ತಿದ್ದ ಸಂತೋಷದ ದಿನಗಳು ಸಮೀಪಿಸುತ್ತಿವೆ. ಗ್ರಹಗಳ ಚಲನೆಗಳು ನಿಮ್ಮ ಪರವಾಗಿ ಬದಲಾಗುತ್ತಿವೆ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಆದಾಯ ಮೂಲಗಳಲ್ಲಿ ಅದ್ಭುತ ಬದಲಾವಣೆಯನ್ನು ನೀವು ಗಮನಿಸುವಿರಿ. ಶನಿಯ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಒಂದು ರೀತಿಯ ಭಯ ಮತ್ತು ಆತಂಕವಿದ್ದರೆ ಅದು ನಿಮ್ಮನ್ನು ಜಾಗರೂಕರಾಗಿರಲು ಎಚ್ಚರಿಸುತ್ತಿದೆ. ಹಣಕಾಸಿನ ವಹಿವಾಟುಗಳಲ್ಲಿ ಜಾಗರೂಕರಾಗಿರಿ. ನೀವು ಯಾರಿಗಾದರೂ ಕೊಟ್ಟಿರುವ ನೀವು ಬಿಟ್ಟು ಹೋದ ಹಣವು ಹಿಂತಿರುಗದಿರುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಅದು ನಿಮ್ಮ ಕೈಗೆ ಬರುವ ಸಾಧ್ಯತೆಯಿದೆ. ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಲು ಮತ್ತು ನಿಮಗೆ ರಾಜಯೋಗವನ್ನು ನೀಡಲು ಸಿದ್ಧವಾಗಿವೆ. ಈ ಎಲ್ಲಾ ವರ್ಷಗಳಲ್ಲಿ ನಿಮ್ಮ ಎಲ್ಲಾ ಶ್ರಮ ವ್ಯರ್ಥವಾಗದಂತೆ ನಿಮ್ಮ ಧೈರ್ಯವು ನಿಮ್ಮನ್ನು ರಕ್ಷಿಸುತ್ತದೆ ಎಂದು ಗ್ರಹಬಲ ಹೇಳುತ್ತದೆ. ನಿಮ್ಮ ಶತ್ರುಗಳನ್ನು ಹಾಗೂ ನಿಮ್ಮ ಸ್ನೇಹಿತರನ್ನು ಗುರುತಿಸಿ ಮತ್ತು ನಿಮ್ಮ ಬರವಣಿಗೆಯನ್ನು ಬದಲಾಯಿಸಿ. ಎ, ಡಿ, ವಿ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರೊಂದಿಗೆ ಬಹಳ ಜಾಗರೂಕರಾಗಿರುವುದು ವಿಶೇಷವಾಗಿ ಒಳ್ಳೆಯದು. ಅವರು ಹೊರಗೆ ತುಂಬಾ ಸ್ನೇಹಪರರಾಗಿ ಕಾಣಿಸಬಹುದು, ಆದರೆ ಒಳಗಿನಿಂದ ತಮ್ಮ ಸ್ವಾರ್ಥಕ್ಕಾಗಿ ಯೋಜಿಸುತ್ತಿರಬಹುದು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅಥವಾ ಹಣಕಾಸಿನ ರಹಸ್ಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ಭವಿಷ್ಯದಲ್ಲೇ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರಿಂದ ದೂರವಿರುವುದು ಉತ್ತಮ, ವಿಶೇಷವಾಗಿ ಹಣವನ್ನು ಸಾಲ ನೀಡುವ ವಿಷಯಕ್ಕೆ ಬಂದಾಗ, ಏಕೆಂದರೆ ಅವರು ಮರುಪಾವತಿ ಮಾಡುವಾಗ ನಿಮ್ಮನ್ನು ತೊಂದರೆಗೊಳಿಸಬಹುದು. ಅಲ್ಲದೆ ಎಲ್, ಟಿ, ಬಿ ಅಕ್ಷರಗಳ ಪ್ರಭಾವದಿಂದಾಗಿ ನೀವು ಕೆಲವು ನಷ್ಟಗಳನ್ನು ಅನುಭವಿಸುವ ಸಾಧ್ಯತೆಯಿದೆ. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರು ನಿರಂತರವಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಾರೆ. ಎಲ್ಲದರಲ್ಲೂ ಮೇಲುಗೈ ಸಾಧಿಸಲು ಪ್ರಯತ್ನಿಸುವುದರ ಮೂಲಕ ಅವರು ನಿಮ್ಮನ್ನು ಮಾನಸಿಕ ಒತ್ತಡಕ್ಕೆ ಒಳಪಡಿಸಬಹುದು. ಅವರು ನಿಮ್ಮನ್ನು ತುಂಬಾ ಪ್ರೀತಿಸುವಂತೆ ನಟಿಸಬಹುದು, ಆದರೆ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಲು ಪ್ರಯತ್ನಿಸಬಹುದು. ಅವರೊಂದಿಗೆ ವ್ಯಾಪಾರ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳನ್ನು ಮಾಡುವ ಮೊದಲು 2 ಬಾರಿ ಯೋಚಿಸುವುದು ಅವಶ್ಯಕ. ಇಲ್ಲದಿದ್ದರೆ ಹಣಕಾಸಿನ ಹಾನಿಯ ಅಪಾಯವಿದೆ. ನೆನಪಿನಿಡಬೇಕಾದ ಇನ್ನೊಂದು ಮುಖ್ಯ ವಿಷಯವೆಂದರೆ, ಕೆಲವು ಜನರು ಹೊರಗೆ ತುಂಬಾ ಕಠಿಣ ಮತ್ತು ಕೋಪಗೊಂಡವರಂತೆ ಕಾಣಿಸಬಹುದು, ಆದರೆ ಅವರು ನಿಜವಾಗಿಯೂ ನಿಮ್ಮ ಯೋಗಕ್ಷೇಮವನ್ನು ಬಯಸಬಹುದು. ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಲು ಇರುತ್ತಾರೆ. ಅವರಲ್ಲಿ ಎಸ್, ಮೀ ಅಕ್ಷರಗಳಿಂದ ಪ್ರಾರಂಭವಾಗುವ ಜನರು ನಿಮಗೆ ಒಳ್ಳೆಯದನ್ನು ಮಾಡುತ್ತಾರೆ. ನಿಜವಾದ ಸ್ನೇಹಿತರು ಎಂದರೆ ಕಠಿಣರು ಮತ್ತು ತಮ್ಮ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸುವವರಿಗಿಂತ ತಮ್ಮ ಕಾರ್ಯಗಳಲ್ಲಿ ನಿಮಗೆ ಸಹಾಯ ಮಾಡುವವರು. ಹಣದ ವಿಷಯದಲ್ಲಿ ಅನಗತ್ಯ ಭರವಸೆಗಳನ್ನು ತೋರಿಸುವವರ ತಂತ್ರಗಳಿಗೆ ಬಿದ್ದು ಎಲ್ಲವನ್ನೂ ಕಳೆದುಕೊಳ್ಳದಂತೆ ಜಾಗರೂಕರಾಗಿರಿ. ಪ್ರಯಾಣ ಮಾಡುವಾಗ ಅಥವಾ ಹೊಸಬರೊಂದಿಗೆ ಸ್ನೇಹ ಬೆಳೆಸುವಾಗ ಅವರ ನಡವಳಿಕೆಯನ್ನು ಗಮನಿಸಿ. ಮೇಲಿನ ಅಕ್ಷರಗಳನ್ನು ಹೊಂದಿರುವ ಜನರು ತಮ್ಮ ದುರದೃಷ್ಟ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮೇಲೆ ಹೇರುವ ಸಾಧ್ಯತೆಯಿದೆ.
ನೀವು ನಿಮ್ಮ ಸ್ವಂತ ನೆರಳನ್ನು ಸಹ ಅನುಮಾನಿಸುವ ಅಗತ್ಯವಿಲ್ಲ, ಆದರೆ ಯಾರನ್ನೂ ಕುರುಡಾಗಿ ನಂಬದಿರುವುದು ಉತ್ತಮ. ನಿಮ್ಮನ್ನು ಆರ್ಥಿಕವಾಗಿ ಕೆಳಕ್ಕಿಳಿಸುವ ಪ್ರಯತ್ನಗಳ ಬಗ್ಗೆ ಜಾಗರೂಕರಾಗಿರಿ. ನೀವು ಜಾಗರೂಕರಾಗಿದ್ದರೆ ಮಾತ್ರ ನೀವು ಅವರ ಮಾಯಾಜಾಲವನ್ನು ತಪ್ಪಿಸಬಹುದು. ಅಂತಿಮವಾಗಿ, ನೀವು ಜೀವನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಿಮ್ಮ ವಿವೇಚನೆಯನ್ನು ಉಪಯೋಗಿಸಿ ಮತ್ತು ಪದಗಳನ್ನು ಕುರುಡಾಗಿ ನಂಬಬೇಡಿ. ಕೆಲವೊಮ್ಮೆ ಆಪ್ತ ಸ್ನೇಹಿತರು ಶತ್ರುಗಳಾಗಬಹುದು ಮತ್ತು ಕೆಲವೊಮ್ಮೆ ಅಪರಿಚಿತರು ನಿಮಗೆ ಅಪಾಯದಲ್ಲಿ ಸಹಾಯ ಮಾಡಬಹುದು. ನಿಮ್ಮ ಆಸ್ತಿಗಳನ್ನು ಮತ್ತು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ರಕ್ಷಿಸಲು ಸೋಗನ್ನು ಬದಿಗಿಡಿಸಿ. ನಿಮ್ಮ ವ್ಯಕ್ತಿತ್ವವನ್ನು ಗೌರವಿಸದ ನಿಮ್ಮ ಸಂಪತ್ತನ್ನು ಮಾತ್ರ ನೋಡುವವರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿದರೆ ಮಾತ್ರ ನೀವು ಶಾಂತಿಯಿಂದ ಇರಬಹುದು. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ, ನೀವು ಮದುವೆಯಾಗುವ ವ್ಯಕ್ತಿಯ ಕೈಯಲ್ಲಿ ಇಂತಹ ವಿಶೇಷ ಗುರುತುಗಳಿದ್ದರೆ ಸಿಂಹರಾಶಿಯವರು ಮದುವೆಯಾದ ನಂತರ ಅದೃಷ್ಟ ಮತ್ತು ಸಂಪತ್ತನ್ನು ಪಡೆಯುತ್ತಾರೆ. ಅವು ಸಂಗಾತಿಯ ಅಂಗಳಿಯಲ್ಲಿನ ಶಂಖ ಗುರುತು, ವಿಶೇಷವಾಗಿ ಹೆಬ್ಬರಳಿನ ಕೆಳಗೆ ಶುಕ್ರನ ಬೆಟ್ಟದ ಮೇಲೆ ಇದು ತುಂಬಾ ಶುಭ. ಸಿಂಹರಾಶಿಯವರು ಇಂತಹ ಗುರುತುಗಳನ್ನು ಹೊಂದಿರುವ ಯಾರನ್ನಾದರೂ ಮದುವೆಯಾದರೆ ಅವರು ಸಮಾಜದಲ್ಲಿ ಗೌರವವನ್ನು ಪಡೆಯುವುದಷ್ಟೇ ಅಲ್ಲದೆ ಮದುವೆಯ ನಂತರ ವಿದೇಶಿ ಪ್ರಯಾಣ ಅಥವಾ ಐಲಶ್ಯ ಲೈವನ್ನು ಸಹ ಪಡೆಯುತ್ತಾರೆ. ಮೀನರಾಶಿಯವರು ಅಂಗಳಿಯಲ್ಲಿ ಮೀನ ಚಿಹ್ನೆ ಇದ್ದರೆ, ಅಂದರೆ ಮಣಿಕಟ್ಟಿನ ಬಳಿ ಅಥವಾ ಜೀವನ ರೇಖೆಯ ಕೊನೆಯಲ್ಲಿ ಮೀನ ಚಿಹ್ನೆ ಇದ್ದರೆ, ಸಿಂಹರಾಶಿಯವರು ಆ ವ್ಯಕ್ತಿಯನ್ನು ಮದುವೆಯಾಗುವುದರ ಮೂಲಕ ಇದ್ದಕ್ಕಿದ್ದಂತೆ ಹಣವನ್ನು ಗಳಿಸುತ್ತಾರೆ. ಅವರ ಆಗಮನವು ನಿಮ್ಮ ಮನೆಗೆ ಸಮೃದ್ಧಿಯನ್ನು ತರುತ್ತದೆ. ತ್ರಿಶೂಲ ಸಂಗಾತಿಯು ಹೃದಯ ರೇಖೆಯ ಕೊನೆಯಲ್ಲಿ ಅಥವಾ ಶನಿಯ ಬೆಟ್ಟದಲ್ಲಿ, ಅಂದರೆ ಮಧ್ಯದ ಬೆರಳಿನ ಕೆಳಗೆ ತ್ರಿಶೂಲ ಚಿಹ್ನೆಯನ್ನು ಹೊಂದಿದ್ದರೆ ಅವರು ನಿಮ್ಮ ಜೀವನದಲ್ಲಿ ಬಂದ ನಂತರ ಯಾವುದೇ ವೈಫಲ್ಯವಿರುವುದಿಲ್ಲ. ಅವರು ನಿಮಗೆ ಶಿವನ ಬೆಂಬಲವಾಗಿ ನಿಲ್ಲುತ್ತಾರೆ ಮತ್ತು ಅವರು ನಿಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪಲು ನಿಮ್ಮನ್ನು ಪ್ರೇರೇಪಿಸುತ್ತಾರೆ. ನೀವು ತೋರು ಬೆರಳಿನಲ್ಲಿ ನಕ್ಷತ್ರ ಚಿಹ್ನೆಯನ್ನು ಹೊಂದಿರುವ ವ್ಯಕ್ತಿಯನ್ನು ಮದುವೆಯಾದರೆ ಸಿಂಹರಾಶಿಯವರು ರಾಜಕೀಯ ಅಥವಾ ಸರ್ಕಾರಿ ಉದ್ಯೋಗಗಳಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯುತ್ತಾರೆ. ಅವರ ಅದೃಷ್ಟ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಬೆಳಕನ್ನು ನೀಡುತ್ತದೆ. ಅಂಗೈಯ ಮಧ್ಯದಲ್ಲಿ ಕಮಲದ ಗುರುತು ಹೊಂದಿರುವ ಸಂಗಾತಿಯನ್ನು ನೀವು ಪಡೆದರೆ ಅದು ಲಕ್ಷ್ಮೀದೇವಿಯೂ ನಿಮ್ಮ ಮನೆಗೆ ಬಂದಂತೆ ಇರುತ್ತದೆ. ಸಿಂಹರಾಶಿಯವರ ಶಕ್ತಿ ಮತ್ತು ಕಾಮ ಕಡಿಮೆಯಾಗುತ್ತದೆ ಮತ್ತು ಅವರ ಆಗಮನದೊಂದಿಗೆ ಮನೆಯಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಂಭವಿಸುತ್ತದೆ. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯವರು ಈ ಗುರುತುಗಳನ್ನು ಹೊಂದಿರುವ ಜನರನ್ನು ಮದುವೆಯಾದರೆ ಫಲಿತಾಂಶ ಉತ್ತಮವಾಗಿರುತ್ತದೆ. ಆದರೆ ಸಿಂಹರಾಶಿಯವರು ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ ನಿಮ್ಮ ಸಂಗಾತಿಯ ಕೈಯಲ್ಲಿ ಹೆಚ್ಚು ಕಲೆಗಳು ಅಥವಾ ಅಡ್ಡ ಗುರುತುಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಉತ್ತಮ. ಈ 4 ದಿನಗಳಲ್ಲಿ ನೀವು ದೇವರಿಂದ ಕೆಲವು ಸಂಕೇತಗಳನ್ನು ಪಡೆಯುತ್ತೀರಿ. ನಿಮ್ಮ ಬಡತನವನ್ನು ತೊಡೆದುಹಾಕಲು ಮತ್ತು ನಿಮ್ಮ ಕಷ್ಟದ ಸಮಯ ಮುಗಿದಿದೆ ಎಂದು ಹೇಳಲು ದೇವರು ನಿಮಗಾಗಿ ಬಿಟ್ಟ ಅದೃಷ್ಟದ ರೇಖೆ. ನೀವು ಆ ನಾಣ್ಯವನ್ನು ನಿಮ್ಮ ಕೈಯಲ್ಲಿ ಹಿಡಿದ ಕ್ಷಣದಿಂದ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಮಾಯವಾಗುತ್ತವೆ ಮತ್ತು ಹಣದ ಮಳೆಯಾಗುತ್ತದೆ ಎಂದು ನಂಬಿರಿ. ಎರಡನೆಯ ಚಿಹ್ನೆ ಎಂದರೆ ನೀವು ತೀವ್ರ ಮಾನಸಿಕ ಒತ್ತಡದಲ್ಲಿದ್ದಾಗ ಒಬ್ಬ ಸಂತ ಅಥವಾ ಅಪರಿಚಿತ ವೃದ್ಧರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮನ್ನು ಹೆಸರು ಹಿಡಿದು ಕರೆದು ನಿಮ್ಮ ಕೈಯಲ್ಲಿ ಹಣ್ಣು ಅಥವಾ ಸಣ್ಣ ವಿಭೂತಿ ಪ್ರಸಾದವನ್ನು ಇಟ್ಟರೆ ಅದು ಸರ್ವಶಕ್ತನು ನಿಮಗಾಗಿ ಬಂದಂತೆ. ಅವರು ಹೇಳುವ ಒಂದು ಮಾತು ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ತೋರಿಸುತ್ತದೆ. ಆ ಕ್ಷಣದಿಂದ ನಿಮ್ಮ ಭವಿಷ್ಯ ಬದಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಸ್ಥಗಿತಗೊಂಡಿರುವ ಶುಭ ಕಾರ್ಯಗಳು ವೇಗವಾಗಿ ನಡೆಯುತ್ತವೆ. ಮೂರನೇ ಚಿಹ್ನೆಯು ನಿಮ್ಮ ಮನೆಯಲ್ಲಿ ಹಲವು ವರ್ಷಗಳಿಂದ ಇರುವ ಅಶಾಂತಿಯನ್ನು ತೆಗೆದುಹಾಕಲು ಪ್ರಕೃತಿ ನೀಡಿದ ಅದ್ಭುತ ಸಂಕೇತವಾಗಿದೆ. ನೀವು ಒಂದು ದಿನ ಬೆಳಿಗ್ಗೆ ಎದ್ದಾಗ ನಿಮ್ಮ ಮನೆಗೆ ಕೆಂಪು ಹಕ್ಕಿ ಪ್ರವೇಶಿಸುವುದನ್ನು ಅಥವಾ ತುಳಸಿ ಕೋಟೆಯ ಬಳಿ ಬಿಳಿ ಪಾರಿವಾಳ ಕುಳಿತಿರುವುದನ್ನು ನೋಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾಳೆ ಎಂದರ್ಥ. ಇದಾದ ಕೆಲವೇ ದಿನಗಳಲ್ಲಿ ನಿಮಗೆ ಆನುವಂಶಿಕತೆ ಸಿಗುತ್ತದೆ ಅಥವಾ ನ್ಯಾಯಾಲಯದ ವಿವಾದಗಳು ನಿಮ್ಮ ನೆಚ್ಚಿನವರಾಗಿ ಬಗೆಹರಿಯುತ್ತವೆ. ನೀವು ಕಳೆದುಕೊಂಡ ಗೌರವವನ್ನು ನೀವು ಮರಳಿ ಪಡೆಯುತ್ತೀರಿ. ನಾಲ್ಕನೇ ಚಿಹ್ನೆ ಎಂದರೆ ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ಸುರಿದ ವಿಷವೂ ಕಣ್ಮರೆಯಾಗುವ ಸಮಯ ಬಂದಿದೆ. ನೀವು ನಂಬಿ ಮೋಸ ಮಾಡಿದವರ ನಿಜವಾದ ರೂಪವು ಕನಸಿನಲ್ಲಿ ಅಥವಾ ಫೋನ್ ಕರೆಯ ಮೂಲಕ ನಿಮಗೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವುದು ದೈವಿಕ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮನ್ನು ಮೋಸ ಮಾಡುತ್ತಿರುವವರು ನಿಮ್ಮ ಕಣ್ಣೆದುರೇ ಕುಸಿಯುತ್ತಾರೆ. ನಿಮ್ಮ ಗಂಡ ಮತ್ತು ಹೆಂಡತಿಯ ನಡುವಿನ ತಪ್ಪು ಕಲ್ಪನೆಗಳು ಕಣ್ಮರೆಯಾಗುತ್ತವೆ ಮತ್ತು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವು ಮೊದಲಿಗಿಂತ 10 ಪಟ್ಟು ಬಲಗೊಳ್ಳುತ್ತದೆ. ಇದು ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಒಂದು ದೊಡ್ಡ ತಿರುವು. ಐದನೇ ಚಿಹ್ನೆ ಎಂದರೆ ನೀವು ಭರವಸೆಯನ್ನು ಕಳೆದುಕೊಂಡ ಸಮಯದಲ್ಲಿ 10 ವರ್ಷಗಳ ಹಿಂದೆ ನಿಮಗೆ ಸಹಾಯ ಮಾಡಿದ ವ್ಯಕ್ತಿ ಅಥವಾ ನೀವು ಮರೆತ ಹಳೆಯ ಸ್ನೇಹಿತ ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಬಂದು ದೊಡ್ಡ ಅವಕಾಶವನ್ನು ನಿಮ್ಮ ಮುಂದೆ ಇಡುತ್ತಾರೆ. ಇದು ಹೊಸ ವ್ಯವಹಾರ ಅಥವಾ ಉತ್ತಮ ಉದ್ಯೋಗ ಅಥವಾ ಹಣವಾಗಿರಬಹುದು. ನಿಮ್ಮ ಕೈಗೆ ಸಿಕ್ಕಿರೆ ನಿಮ್ಮ ಹಳೆಯ ಜೀವನ ಮುಗಿದು ರಾಜಮನೆತನದ ಜೀವನ ಆರಂಭವಾಗಿದೆ ಎಂದರ್ಥ. ನಿಮ್ಮ ಜೀವನ ಆಕಾಶದಲ್ಲಿರುವ ಕಾಮನಬಿಲ್ಲಿನಂತೆ ವರ್ಣಮಯವಾಗಿರುತ್ತದೆ.
ಇವು ದೇವರು ನಿಮಗೆ ನೀಡಿದ ಸ್ಪಷ್ಟ ಸಂಕೇತಗಳು ಎಂದು ನೆನಪಿರಿಡಿ. ಆರ್ಥಿಕವಾಗಿ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವಾಗಲಿವೆ. ಹಣದ ಹರಿವು ಒಂದು ಕಡೆಯಿಂದ ಪ್ರಾರಂಭವಾಗುತ್ತದೆ. ಯೋಜಿತ ರೀತಿಯಲ್ಲಿ ಬರುವ ಅನಗತ್ಯ ವೆಚ್ಚಗಳನ್ನು ನೀವು ನಿಯಂತ್ರಿಸಬಹುದಾದರೆ ನಿಮ್ಮ ಆರ್ಥಿಕ ಸ್ಥಿತಿ ಅನಿರೀಕ್ಷಿತ ವ್ಯಾಪ್ತಿಯನ್ನು ತಲುಪುತ್ತದೆ. ನೀವು ಉಳಿಸಿದ ಹಣವನ್ನು ಹೆಚ್ಚು ಎಚ್ಚರಿಕೆಯಿಂದ ಇಟ್ಟುಕೊಳ್ಳುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ. ಹೊಸಬರಿಗೆ ಸಾಲ ನೀಡದೆ ನಿಮ್ಮ ಹೂಡಿಕೆಗಳ ಮೇಲೆ ಗಮನಹರಿಸಿ. ವ್ಯವಹಾರದಲ್ಲಿ ಜಾಗರೂಕರಾಗುವುದು ಉತ್ತಮ ಯಶಸ್ಸಿಗೆ ಕಾರಣವಾಗುತ್ತದೆ. ಬಾಕಿ ಉಳಿದ ಬಾಕಿಗಳನ್ನು ಸಂಗ್ರಹಿಸುವುದರಿಂದ ನಿಮ್ಮ ಆರ್ಥಿಕ ಪುನಾದಿ ಬಲಗೊಳ್ಳುತ್ತದೆ. ನಿಮ್ಮ ಆರೋಗ್ಯದಲ್ಲಿರುವ ದೌರ್ಬಲ್ಯವು ಶೀಘ್ರವೇ ದೂರವಾಗುತ್ತದೆ ಮತ್ತು ನೀವು ಹೊಸ ಶಕ್ತಿಯಿಂದ ತುಂಬುತ್ತೀರಿ. ಬೆನ್ನು ನೋವು ಮತ್ತು ಕೀಲು ನೋವಿನಿಂದ ಪರಿಹಾರ ಪಡೆಯುವ ಮಾರ್ಗಗಳು ತೆರವುಗೊಳ್ಳುತ್ತವೆ. ನೀವು ಮಾನಸಿಕ ಶಾಂತಿಯನ್ನು ಅನುಸರಿಸಿದರೆ ನಿದ್ರಾಹೀನತೆಯ ಸಮಸ್ಯೆ ದೂರವಾಗುತ್ತದೆ ಮತ್ತು ಪೂರ್ಣ ಆರೋಗ್ಯ ನಿಮ್ಮದಾಗುತ್ತದೆ. ಆಹಾರ ನಿಯಂತ್ರಣವನ್ನು ಅನುಸರಿಸುವುದರಿಂದ ನೀವು ನಿಮ್ಮ ಆರೋಗ್ಯವನ್ನು ಅದ್ಭುತವಾಗಿ ಬದಲಾಯಿಸಬಹುದು. ಪ್ರಾಣಾಯಾಮ, ಧ್ಯಾನದ ಮೂಲಕ ನಿಮ್ಮ ಶಕ್ತಿ ದ್ವಿಗುಣವಾಗುತ್ತದೆ. ಇದು ನಿಮ್ಮನ್ನು ಆಸ್ಪತ್ರೆಗಳಿಂದ ಹೋಗುವುದರಿಂದ ಉಳಿಸುತ್ತದೆ. ಮದುವೆಯಲ್ಲಿ ಅಡ್ಡಬರುತ್ತಿರುವ ಎಲ್ಲ ಅಡೆತಡೆಗಳು ಈಗ ಕಣ್ಮರೆಯಾಗುತ್ತಿವೆ. ಸಮಯ ನಿಮಗಾಗಿ ಅದ್ಭುತ ಜೀವನ ಸಂಗಾತಿಯನ್ನು ಸಿದ್ಧಪಡಿಸುತ್ತಿದೆ. ಇಲ್ಲಿಯವರೆಗೆ ನಿಂತು ಹೋದ ಸಂಬಂಧಗಳಿಗಿಂತ ಉತ್ತಮವಾಗಿ ನಿಮ್ಮ ಜಾತಕ ದೋಷಗಳನ್ನು ತೆಗೆದುಹಾಕುವ ಅದ್ಭುತ ಸಂಬಂಧವು ನಂತರದ 2 ದಿನಗಳಲ್ಲಿ ನಿಮ್ಮ ಬಾಗಿಲು ತಟ್ಟಲಿದೆ. ನೀವು ಆ ನಿರ್ಧಾರವನ್ನು ಚಿಂತನಾಶೀಲವಾಗಿ ತೆಗೆದುಕೊಂಡರೆ ನಿಮ್ಮ ಜೀವನವು ಸಂತೋಷವಾಗಿರುತ್ತದೆ. ಮಗುವನ್ನು ಕಾಯುತ್ತಿರುವ ದಂಪತಿಗಳು ಕೇಳುವ ಆ ಸಣ್ಣ ಒಳ್ಳೆಯ ಸುದ್ದಿ ನಿಮ್ಮ ಮನೆಯಲ್ಲಿ ದೊಡ್ಡ ಆಚರಣೆಯ ಆರಂಭವಾಗಲಿದೆ. ವಿದ್ಯಾರ್ಥಿಗಳು ತಮ್ಮ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಅದ್ಭುತಗಳನ್ನು ಸೃಷ್ಟಿಸಲಿದ್ದಾರೆ. ಕಷ್ಟದ ಸಮಯಗಳನ್ನು ನಿವಾರಿಸಲು ನೀವು ಸರಿಯಾದ ಯೋಜನೆಯೊಂದಿಗೆ ಅಧ್ಯಯನ ಮಾಡಿದರೆ ನೀವು ಪರೀಕ್ಷೆಗಳಲ್ಲಿ ಟಾಪರ್ಗಳಾಗುವ ಅವಕಾಶವಿದೆ. ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಶಿಕ್ಷಕರ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ಕನಸುಗಳು ನನಸಾಗುತ್ತವೆ ಮತ್ತು ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಮಾಜದಲ್ಲಿ ನಿಮಗೆ ಮನ್ನಣೆ ಸಿಗುತ್ತದೆ. ವ್ಯವಹಾರದಲ್ಲಿ ಎದುರಿಸಲಾಗುವ ಸಣ್ಣ ಸಮಸ್ಯೆಗಳು ನಿಮಗೆ ಹೆಚ್ಚಿನ ಲಾಭವನ್ನು ತರುವ ಪಾಠಗಳಾಗಿ ಬದಲಾಗುತ್ತವೆ. ನಿಮ್ಮ ಪಾರುದಾರರೊಂದಿಗೆ ಜಾಗರೂಕರಾಗಿ ಮತ್ತು ಲೆಕ್ಕಾಚಾರಗಳನ್ನು ಮಾಡುವ ಮೂಲಕ ನೀವು ನಿಮ್ಮ ವ್ಯವಹಾರವನ್ನು ಬೆಳೆಸಬಹುದು. ಹೊಸ ಹೂಡಿಕೆಗಳು ಮತ್ತು ಬದಲಾವಣೆಗಳಿಗೆ ಸರಿಯಾದ ಸಮಯ ಬರುತ್ತಿದೆ. ಅಲ್ಲಿಯವರೆಗೆ ನೀವು ತಾಳ್ಮೆಯಿಂದಿದ್ದರೆ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಸಮಯ ಬಂದಿದೆ. ನೀವು ನಿಮ್ಮ ಕೆಲಸದಿಂದ ಗಾಸಿಪ್ ಮಾಡುವವರನ್ನು ಸೋಲಿಸಿ ನಿಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವಿರಿ. ಶೀಘ್ರದಲ್ಲೇ ನಿಮ್ಮ ಪರವಾಗಿ ಬದಲಾವಣೆಗಳು ಸಂಭವಿಸಲಿವೆ. ಮನೆಯಲ್ಲಿನ ಸಣ್ಣಪುಟ್ಟ ಅಶಾಂತಿ ದೂರವಾಗಲಿದೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮನ್ನು ಆಶೀರ್ವದಿಸಲಿದ್ದಾರೆ. ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ನಿಮಗೆ ಆನುವಂಶಿಕತೆ ಸಿಗುತ್ತದೆ ಎಂಬ ಸುಳಿವುಗಳಿವೆ. ನಿಮ್ಮ ಪ್ರಾಮಾಣಿಕತೆಯಿಂದ ನಿಮಗೆ ಕೆಟ್ಟ ಹೆಸರು ತರಲು ಬಯಸುವ ಶತ್ರುಗಳ ಯೋಜನೆಗಳನ್ನು ನೀವು ಪೂರ್ಣಗೊಳಿಸುತ್ತೀರಿ. ನಿಮ್ಮ ಗೌರವವು 10 ಪಟ್ಟು ಹೆಚ್ಚಾಗಲಿದೆ. ಪ್ರಯಾಣದ ಸಮಯದಲ್ಲಿ ಜಾಗರೂಕರಾಗಿರುವುದು ನಿಮ್ಮನ್ನು ಅಪಘಾತಗಳಿಂದ ರಕ್ಷಿಸುವುದಷ್ಟೇ ಅಲ್ಲದೆ ನಿಮ್ಮ ಪ್ರಯಾಣವನ್ನು ಲಾಭವನ್ನಾಗಿ ಮಾಡುತ್ತದೆ. ನಿಮ್ಮ ಮಾತು ಮತ್ತು ತಂಪು ಸ್ವಭಾವದ ಮೇಲೆ ನಿಯಂತ್ರಣವು ನಿಮ್ಮನ್ನು ಸಮಾಜದಲ್ಲಿ ಉತ್ತಮ ನಾಯಕನನ್ನಾಗಿ ಮಾಡುತ್ತದೆ. ಈ 4 ದಿನಗಳಲ್ಲಿ ನೀವು ಮಾಡಬೇಕಾದ ಪರಿಹಾರಗಳು. ಮೊದಲ ಪರಿಹಾರವೆಂದರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವರಿಗೆ ನೀರು ಸುರಿಯುವುದು. ಅದು ನಿಮ್ಮ ಜೀವನವನ್ನು ಹೊಸ ಬೆಳಕಿನಿಂದ ತುಂಬುತ್ತದೆ. ವಿಶೇಷವಾಗಿ ಫೆಬ್ರವರಿ 1ರಂದು ಸೂರ್ಯೋದಯದ ಸಮಯದಲ್ಲಿ ಬರುವ ಭಾನು ಸಪ್ತಮಿಯಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸುರಿಯುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಸೂರ್ಯನ ಕಿರಣಗಳು ನಿಮ್ಮ ದೇಹವನ್ನು ಸ್ಪರ್ಶಿಸಿದಾಗ ಬರುವ ಶಕ್ತಿಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಸ್ಥಗಿತಗೊಂಡಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ. ಈ ದೈನಂದಿನ ಕೆಲಸವು ನಿಮ್ಮನ್ನು ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿಯನ್ನು ತರುತ್ತದೆ. ಎರಡನೆಯದಾಗಿ, ಶನಿವಾರ ಮತ್ತು ಶನಿ ಪ್ರದೋಷ ಜನವರಿ 31ರಂದು ಶಿವದೇವಾಲಯದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು ಬಹಳ ಶಕ್ತಿಶಾಲಿ ಪರಿಹಾರವಾಗಿದೆ. ಇದು ಶನಿಯ ದೃಷ್ಟಿಯಿಂದ ಉಂಟಾಗುವ ಹಣದ ಸಮಸ್ಯೆಗಳು ಮತ್ತು ಸಾಲಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಎಳ್ಳೆಣ್ಣೆ ದೀಪವು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ. ಈ ಪರಿಹಾರವು ನಿಮ್ಮ ಶತ್ರುಗಳ ಯೋಜನೆಗಳನ್ನು ವಿಫಲಗೊಳಿಸುವುದಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಆದರೆ ಶನಿಯು ನಿಮ್ಮ ಭದ್ರತೆಯೂ ಆಗುತ್ತಾನೆ. ಮೂರನೆಯ ಪರಿಹಾರವಾಗಿ, ಹಸುವಿಗೆ ಬೆಲ್ಲ ಅಥವಾ ಹುಲ್ಲು ತಿನ್ನಿಸುವುದರಿಂದ ನಿಮ್ಮ ತಂದೆಯ ಪಾಪಗಳು ಮತ್ತು ಜಾತಿ ದೇವತೆಯ ಕೋಪ ಕಡಿಮೆಯಾಗುತ್ತದೆ. ಹಸುವಿಗೆ ಸೇವೆ ಸಲ್ಲಿಸುವುದು ಎಂದರೆ ಎಲ್ಲಾ ದೇವರಗಳ ಆಶೀರ್ವಾದವನ್ನು ಪಡೆಯುವುದು. ನಿಮ್ಮ ಮನೆ, ಹೆಂಡತಿ ಮತ್ತು ಗಂಡನಲ್ಲಿರುವ ಅಶಾಂತಿಯನ್ನು ತೊಡೆದುಹಾಕಲು ನೀವು ಬಯಸಿದರೆ ಶುಕ್ರವಾರ ಅಥವಾ ಮಂಗಳವಾರ ನಿಮ್ಮ ಕೈಗಳಿಂದ ಹಸುವಿಗೆ ಆಹಾರವನ್ನು ನೀಡಿ. ಇದು ನಿಮ್ಮ ಮಕ್ಕಳಿಗೆ ಇರುವ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು ಮರಳಿ ತರುತ್ತದೆ.
ಮತ್ತು ನೀವು ಮರೆತ ಸಸ್ಯಗಳಿಂದ ಉಂಟಾಗುವ ದುಷ್ಟತನವನ್ನು ತೆಗೆದುಹಾಕಲಾಗುತ್ತದೆ. 4ನೆಯದಾಗಿ, ಪ್ರತಿದಿನ ಸಂಜೆ ನಿಮ್ಮ ಮನೆಯಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ನಿಮ್ಮ ಮನೆಯ ಮೇಲಿನ ದುಷ್ಟ ನೆರಳುಗಳು ದೂರವಾಗುತ್ತವೆ. ಹಸುವಿನ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಹೋಗುತ್ತದೆ ಮತ್ತು ಲಕ್ಷ್ಮೀದೇವಿಯ ಆಗಮನಕ್ಕೆ ದಾರಿ ಮಾಡಿಕೊಡುತ್ತದೆ. ಸಂಜೆ ಶಾಂತಿಯುತವಾಗಿ ದೀಪ ಹಚ್ಚಿ ಕುಲದೇವತೆಯ ಬಗ್ಗೆ ಯೋಚಿಸುವುದರಿಂದ ನೀವು ಗಳಿಸುವ ಹಣ ವ್ಯರ್ಥವಾಗುವುದಿಲ್ಲ. ಈ ಬೆಳಕು ನಿಮ್ಮ ಮನೆಯ ಬಾಗಿಲಿನ ಮೂಲಕ ಬರುವ ದೈವಿಕ ಶಕ್ತಿಯನ್ನು ಸ್ವಾಗತಿಸುತ್ತದೆ. 5ನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಅನ್ನದಾನ. ಹಸಿದ ಬಡವರಿಗೆ ಅಥವಾ ದುರದೃಷ್ಟಕರ ಜನರಿಗೆ ಸ್ವಲ್ಪ ಆಹಾರವನ್ನು ದಾನ ಮಾಡುವುದರಿಂದ ನಿಮ್ಮ ಹಿಂದಿನ ಜನ್ಮಗಳ ಪಾಪಗಳು ದೂರವಾಗುತ್ತವೆ. ಅನ್ನವು ಪರಬ್ರಹ್ಮನ ರೂಪವಾಗಿರುವುದರಿಂದ ನೀವು ಮಾಡುವ ಈ ಒಳ್ಳೆಯ ಕಾರ್ಯವು ನಿಮಗೆ ಅಪಾರ ಹಣ ಮತ್ತು ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ. ಈ ಪರಿಹಾರಗಳು ನಿಮ್ಮ ದೋಷಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಮತ್ತು ಮುಂಬರುವ ಶುಭಕಾರದಲ್ಲಿ ನಿಮಗೆ ದೊಡ್ಡ ಯಶಸ್ಸನ್ನು ನೀಡುತ್ತದೆ. ಪೂರ್ಣ ನಂಬಿಕೆಯಿಂದ ಇವುಗಳನ್ನು ಮಾಡಿ ಮತ್ತು ಪ್ರಕೃತಿ ನೀಡಿದ ಅದ್ಭುತ ಬದಲಾವಣೆಗಳು ನಿಮ್ಮ ಕಣ್ಣುಗಳ ಮುಂದೆ ಕಾಣಿಸಿಕೊಳ್ಳುತ್ತವೆ. ಈಗ ನಿಮ್ಮ ಕಣ್ಣೀರನ್ನು ನಿಲ್ಲಿಸಿ ಮತ್ತು ಹೋರಾಡಲು ಪ್ರಾರಂಭಿಸಿ. ವಿಧಿ ನಿಮ್ಮನ್ನು ಸೋಲಿಸಲು ಬಯಸಿದ್ದರೂ ಸಹ ಆ ಅದೃಷ್ಟವನ್ನು ಎದುರಿಸಿ. ನಿಮ್ಮೊಳಗಿನ ಶಕ್ತಿ ತುಂಬಾ ದೊಡ್ಡದು. ಸಮಯವು ನಿಮ್ಮ ಗಾಯಗಳನ್ನು ಗುಣಪಡಿಸುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಅನುಭವಿಸಿದ ಅವಮಾನಗಳಿಗೆ ಪ್ರಕೃತಿ ನಿಮಗೆ ಬಡ್ಡಿ ನೀಡುತ್ತದೆ. ವೈಫಲ್ಯವು ನಿಮ್ಮ ನೆರಳಾಗಿದ್ದರೆ ಯಶಸ್ಸು ನಿಮ್ಮ ಉಸಿರು. ನಿಮ್ಮ ಪ್ರಯಾಣ ಇದೀಗ ಪ್ರಾರಂಭವಾಗಿದೆ. ನಿಮ್ಮ ಗುರಿ ನಿಮಗಾಗಿ ಕಾಯುತ್ತಿದೆ. ಈ ಜ್ಯೋತಿಷ್ಯ ವಿಶ್ಲೇಷಣೆಯು ನಿಮಗೆ ಎಚ್ಚರಿಕೆ ಮತ್ತು ಧೈರ್ಯವಾಗಿದೆ. ನಿಮ್ಮ ಜೀವನದಲ್ಲಿ ಕತ್ತಲೆ ಮಾಯವಾಗುವ ಸಮಯ ಮತ್ತು ಬೆಳಕು ಬರುವ ಸಮಯ ಬಂದಿದೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಿ. ದೇವರು ನಿಮ್ಮೊಂದಿಗಿದ್ದಾನೆ. ನಿಮ್ಮ ಕಣ್ಣೀರನ್ನು ಒರೆಸಲು ಅವನು ಸಿದ್ಧರಿದ್ದಾನೆ. ಭಯಪಡಬೇಡಿ, ಹಿಂದೆ ಸರಿಯಬೇಡಿ. ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿದೆ. ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ. ಪವಾಡಗಳು ಸಂಭವಿಸಲಿವೆ. ನಿಮ್ಮ ಜಾತಕದಲ್ಲಿ ಈ ಅಡೆತಡೆಗಳನ್ನು ನೀವು ದಾಟಿದರೆ ಹಿಂತಿರುಗಲು ಸಾಧ್ಯವಿಲ್ಲ. ರಾಜಮನೆತನದ ಸುಖಗಳು ನಿಮ್ಮದಾಗುತ್ತವೆ. ನಿಮ್ಮ ಶತ್ರುಗಳು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾರೆ. ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಪಡೆಯುವ ದಿನ ದೂರವಿಲ್ಲ. ದೇವರ ಕೃಪೆಯಿಂದ ನಿಮ್ಮ ಎಲ್ಲ ಯೋಜಿತ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನೀವೊಂದು ಶಕ್ತಿ. ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ವಿಧಿಯನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ನೀವು ಮಾಡುವ ಕೆಲಸವು ನಿಮ್ಮ ರಕ್ಷಣೆಯಾಗಿದೆ. ನಿಮ್ಮ ನೀತಿಯನ್ನು ಬಿಡಬೇಡಿ. ನಿಮ್ಮ ಭಕ್ತಿಯನ್ನು ಮರೆಯಬೇಡಿ. ಸಮಯವು ನಿಮ್ಮ ಗುಲಾಮರಾಗುವ ದಿನ ಹತ್ತಿರದಲ್ಲಿದೆ. ಧೈರ್ಯಶಾಲಿಗಳಾಗಿರಿ. ಗೆಲುವು ನಿಮ್ಮದು. ಮತ್ತು ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಅಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ದೇವರ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದನ್ನು ಲೈಕ್ ಮಾಡಿ. ಹಾಲಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಜೈ ದುರ್ಗಾ ಮಾತಾ ಎಂದು ಕಾಮೆಂಟ್ ಮಾಡಲು ಮರೆಯಬೇಡಿ. ಎಲ್ಲ ಸಿಂಹರಾಶಿಯವರಿಗೂ ನನ್ನ ಧನ್ಯವಾದಗಳು.